ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1,000 ಸ್ಕ್ವೇರ್ ಫೀಟ್ ಅಂದ್ರೆ ಒಂದು 10 ಚದರ ಮನೆಗೆ ಸ್ಲ್ಯಾಬ್ ಕ್ಯಾಸ್ಟಿಂಗ್ RCC ಸ್ಲ್ಯಾಬ್ ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ. ಅಂದ್ರೆ ಬಹಳ ಜನ ಮೆಸೇಜ್ ಮಾಡ್ತಾ ಇದ್ರು, ಸರ್ ಫೌಂಡೇಶನ್ ಕಾಸ್ಟ್ ಎಷ್ಟಾಗುತ್ತೆ, ಸ್ಲ್ಯಾಬ್ ಕಾಸ್ಟ್ ಎಷ್ಟಾಗುತ್ತೆ, ಸಿಂಗಲ್ ಕಾಲಮ್ ಫ್ರೇಮ್ ಸ್ಟ್ರಕ್ಚರ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು 1000 ಸ್ಕ್ವೇರ್ ಫೀಟ್ ಅಂದ್ರೆ 10 ಚದರ ಮನೆಗೆ ಸ್ಲ್ಯಾಬ್ ಮಾಡ್ತಾ ಇದೀವಿ ಅಂದ್ರೆ RCC ಸ್ಲ್ಯಾಬ್ ಮೋಲ್ಡ್ ಕಾಸ್ಟ್ ಎಷ್ಟು ಬರುತ್ತೆ, ಸಿಮೆಂಟು, ಸ್ಟೀಲು, ಲೇಬರು, ಆಮೇಲೆ ನಿಮಗೆ ಅಗ್ರಿಗೇಟು, ಜೆಲ್ಲಿ ಎಲ್ಲ ಎಷ್ಟು ಡೀಟೇಲ್ಸ್ ಆಗಿ ಎಷ್ಟೆಷ್ಟು ಕಾಸ್ಟ್ ಬರುತ್ತೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈಗ ನಿಮ್ಮ ಮನೆ 10 ಚದರ ಆಗಲಿ, 12 ಚದರ ಆಗಲಿ, 6 ಚದರ ಆಗಲಿ, 20 ಚದರ ಆಗಲಿ ಇದ್ರೆ ನೀವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೀವು ಐತಲ್ಲ ಇಲ್ಲಿ ಅಗ್ರಿಗೇಟು, ಸಿಮೆಂಟು ಎಲ್ಲ ತರಿಸ್ಕೋಬೇಕು, ಆಮೇಲೆ ಟೋಟಲ್ ಅಮೌಂಟ್ ಎಷ್ಟು ಇಟ್ಕೋಬೇಕು ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನು ನಮ್ಮ ಹೊಸ ವ್ಯೂವರ್ಸ್ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಸಿವಿಲ್ ರಿಲೇಟೆಡ್ ಅಪ್ಡೇಟ್ಸ್ ಬರ್ತಾನೆ ಇರ್ತವೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಸಿಮೆಂಟ್ ಬಗ್ಗೆ ನೋಡೋಣ. ಒಂದು 10 ಚದರ RCC ಸ್ಲ್ಯಾಬ್ ಕಾಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು 10 ಚದರಕ್ಕೆ ಸಿಮೆಂಟ್ ಅರೌಂಡ್ ನಿಮಗೆ ಒಂದು 115 ಬ್ಯಾಗು ಸಿಮೆಂಟ್ ಬೇಕಾಗುತ್ತೆ. ಸೊ 115 ಬ್ಯಾಗ್ ಸಿಮೆಂಟಿಗೆ ನೀವು 400 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ 46,000 ರೂಪಾಯಿ ಆಗುತ್ತೆ. ಈಗ ಸ್ಟೀಲು TMT ಬಾರ್ ಬಗ್ಗೆ ನೋಡೋಣ. ಇಲ್ಲಿ ನಾವು ಸ್ಟೀಲ್ ಐತಲ್ಲ ಅರೌಂಡು 1330 kg ತನಕ ನಮಗೆ ಇಲ್ಲಿ ಸ್ಟೀಲು ಕಂಬಿ ಬೇಕಾಗುತ್ತೆ. ಸೊ ನಾವು ಆ ಕಂಬಿಗೆ 65 ರೂಪಾಯಿ kg ಅಂತ ಕನ್ಸಿಡರ್ ಮಾಡಿದರೆ 86,500 ರೂಪಾಯಿ ಇಲ್ಲಿ ಐತಲ್ಲ ನಿಮಗೆ TMT ಕಂಬಿಗೆ ಬೇಕಾಗುತ್ತೆ. ಸೊ ಇಲ್ಲಿ ನಾವು ಕಂಬಿ ಐತಲ್ಲ 8 mm, 10 mm ಮತ್ತು 12 mm ಕನ್ಸಿಡರ್ ಮಾಡ್ತಾ ಇದ್ದೀವಿ ಬೀಮಿಗೆ. ಸೊ ನೀವು ಇದಕ್ಕಿಂತ ಜಾಸ್ತಿ ಏನಾರು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಮತ್ತೆ ವೆಯ್ಟು ಇನ್ನೂ ಜಾಸ್ತಿ ಹಾಕ್ಕೊತ ಹೋಗುತ್ತೆ. ಸೊ ನಾವು ಇಲ್ಲಿ ಐತಲ್ಲ 8 mm ಮತ್ತು 10 mm ನಿಮಗೆ ಸ್ಲ್ಯಾಬಿಗೆ ಯೂಸ್ ಮಾಡ್ತಾ ಇದ್ದೀವಿ. ಬೀಮ್ ಐತಲ್ಲ ನಿಮಗೆ 12 mm ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬೈಂಡಿಂಗ್ ವೈರ್ ಬಗ್ಗೆ ನೋಡೋಣ. ಬೈಂಡಿಂಗ್ ವೈರ್ ನಿಮಗೆ ಅರೌಂಡು ಇಲ್ಲಿ 12 ರಿಂದ 15 kg ತನಕ ನಿಮಗೆ ಇಲ್ಲಿ ಬೈಂಡಿಂಗ್ ವೈರ್ ಬೇಕಾಗುತ್ತೆ. ಇಲ್ಲಿ ಬೈಂಡಿಂಗ್ ವೈರ್ ನೀವು ತಗೊಂತಾ ಇದ್ದೀರಾ ಅಂದರೆ 80 ರೂಪಾಯಿಂದ ಹಿಡಿದು 100 ರೂಪೀಸ್ ತನಕ ವೇರಿಯೇಷನ್ ಅಲ್ಲಿ ಇರುತ್ತೆ. ಸೊ ನೀವು ಒಂದು 90 ರೂಪಾಯಿ ಅಂತ ಲೆಕ್ಕ ಮಾಡಿದರೆ ಒಂದು 1400 ರೂಪಾಯಿ ನಿಮಗೆ ಐತಲ್ಲ ಬೈಂಡಿಂಗ್ ವೈರಿಗೆ ಇಲ್ಲಿ ಬೇಕಾಗುತ್ತೆ. ಸೊ ಈಗ ಸ್ಯಾಂಡ್ ಬಗ್ಗೆ ನೋಡೋಣ. ಸ್ಯಾಂಡ್ ನಿಮಗೆ 2 ಟೈಪ್ಸ್ ಆಫ್ ಅವೈಲೇಬಲ್ ಇದೆ. ಒಂದು ನೀವು ಐತಲ್ಲ ರಿವರ್ ಸ್ಯಾಂಡ್ ಯೂಸ್ ಮಾಡಬಹುದು, ಹೊಳೆ ಮರಳು. ಇನ್ನೊಂದು ಐತಲ್ಲ ನೀವು ಸ್ಯಾಂಡು ಸ್ಟೋನ್ ಕ್ರಶ್ ಮಾಡೋದು ಯೂಸ್ ಮಾಡ್ಕೋಬಹುದು. ಸೊ ನೀವು ರಿವರ್ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅರೌಂಡ್ ನಿಮಗೆ ಒಂದು ಟಿಪ್ಪರ್ ಬೇಕಾಗುತ್ತೆ. ಒಂದು ಟಿಪ್ಪರ್ ಅರೌಂಡ್ ನಿಮಗೆ 380 ಅಡಿ ತನಕ ಬರುತ್ತೆ, 6 ವೀಲು. ಸೊ ಆ 6 ವೀಲು 380 ಅಡಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅರೌಂಡ್ ನಿಮಗೆ ಒಂದು 30,000 ರೂಪಾಯಿಂದ 32,000 ರೂಪಾಯಿ ರೇಟ್ ಇರುತ್ತೆ. ಡಿಪೆಂಡ್ ಅಪಾನ್ ದ ಸೀಸನ್ನು, ರೈನಿಂಗ್ ಸೀಸನ್, ಸಮ್ಮರ್ ಸೀಸನ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಿಮಗೆ ಇಲ್ಲಿ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ಯಾಂಡ್ ನಿಮಗೆ ಅರೌಂಡ್ ಒಂದು ಟಿಪ್ಪರಿಗೆ 18 ರಿಂದ 20,000 ರೂಪಾಯಿ ತನಕ ನಿಮಗೆ ಇಲ್ಲಿ ಸ್ಯಾಂಡು ಒಂದು ಟಿಪ್ಪರಿಗೆ ಬೇಕಾಗುತ್ತೆ. ಅಗ್ರಿಗೇಟ್ ಬಗ್ಗೆ ನೋಡೋಣ. ನೀವು ಅಗ್ರಿಗೇಟ್ ಏನಾರ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅರೌಂಡ್ ನಿಮಗೆ 20 mm ಅಗ್ರಿಗೇಟ್ ಇಲ್ಲಿ ಬೇಕಾಗುತ್ತೆ. ಅಗ್ರಿಗೇಟ್ ನಿಮಗೆ ಒಂದು ಟಿಪ್ಪರು 400 ಕ್ಯೂಬಿಕ್ ಫೀಟ್ ಇಂದು ಪಕ್ಕ ನೀವು ತಗೋಬೇಕಾಗುತ್ತೆ. ಸೊ ನೀವು ಐತಲ್ಲ ಇಲ್ಲಿ 400 ಕ್ಯೂಬಿಕ್ ಫೀಟ್ ಇಂದು ನೀವು ಅಗ್ರಿಗೇಟ್ ತಗೊಂತಾ ಇದ್ದೀರಾ ಜೆಲ್ಲಿ ಅಂದರೆ ನೀವು ಇಲ್ಲಿ ಒಂದು 50 ರೂಪೀಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಅರೌಂಡ್ ನಿಮಗೆ 400 ಕ್ಯೂಬಿಕ್ ಫೀಟಿಗೆ 20,000 ರೂಪಾಯಿ ನೀವು ಇಲ್ಲಿ ಜೆಲ್ಲಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅಗ್ರಿಗೇಟು ಮತ್ತು ಜೆಲ್ಲಿ ಇದು ಸ್ವಲ್ಪ ಐತಲ್ಲ ಯಾವಾಗಲೂ ನೀವು ಸೈಟಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಿಮಗೆ ಅದು ಯೂಸ್ ಆಗುತ್ತೆ. ಕಾಲಮ್ ರೈಸಿಂಗ್ ಮಾಡೋಕ್ಕಾಗಲಿ, ನೆಕ್ಸ್ಟ್ ನಿಮಗೆ ಟೈಲ್ಸ್ ವರ್ಕಿಗಾಗಲಿ, ಪ್ಯಾರಾಪೆಟ್ ಕಟ್ಟಕ್ಕಾಗಲಿ ಎಲ್ಲಕ್ಕೂ ಯೂಸ್ ಆಗುತ್ತೆ, ವೇಸ್ಟ್ ಏನಾಗಲ್ಲ. ಯಾಕಂದರೆ ನಿಮಗೆ ಸಿಮೆಂಟು, ಸ್ಟೀಲು ಲೋಕಲ್ ಅಂಗಡಿಯಲ್ಲಿ ಇಮಿಡಿಯೇಟ್ ಸಿಗುತ್ತೆ. ಆಮೇಲೆ ನೀವು ಅಗ್ರಿಗೇಟು ಜೆಲ್ಲಿ ತರಿಸ್ಬೇಕಾದ್ರೆ, ಸ್ಯಾಂಡ್ ತರಿಸ್ಕೋಬೇಕಾದ್ರೆ ನೀವು ಅಗೇನ್ ಕ್ರಷರಿಗೆ ಕಳಿಸಿ ತಗೋಬೇಕಾಗುತ್ತೆ, ಇಮಿಡಿಯೇಟ್ ಸಿಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಐತಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡು ನಿಮ್ಮ ಸೈಟಲ್ಲಿ ಇಟ್ಕೊಳ್ಳಿ, ನಿಮಗೆ ಐತಲ್ಲ ಫರ್ದರ್ ಅದು ಯೂಸ್ ಆಗುತ್ತೆ. ಈಗ ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ನೋಡೋಣ. ಯಾಕಂದರೆ ಇಲ್ಲಿ ಎಲೆಕ್ಟ್ರಿಕಲ್ ನೀವು ಫ್ಯಾನ್ ಬಾಕ್ಸು, ಪೈಪ್ಸ್, ಕಂಡ್ಯೂಟ್ಸು ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಬೆಂಡು ಕಾಲರ್ ಎಲ್ಲ. ಸೊ ಹಾಗಾಗಿ 1,000 ಸ್ಕ್ವೇರ್ ಫೀಟ್ ಅಂದರೆ 10 ಚದರ ಮನೆಗೆ ಸ್ಲ್ಯಾಬ್ ಹಾಕ್ತಾ ಇದ್ದೀರಾ ಅಂದರೆ ನೀವು ಒಂದು 10,000 ರೂಪಾಯಿ ನಿಮಗೆ ಐತಲ್ಲ ಇಲ್ಲಿ ಪೈಪ್, ಎಲೆಕ್ಟ್ರಿಕಲ್, ಕಂಡ್ಯೂಟ್, ಫ್ಯಾನ್ ಬಾಕ್ಸಿಗೆ ಇಲ್ಲಿ ಬೇಕಾಗುತ್ತೆ. ಎಲ್ಲ ಮಟೀರಿಯಲ್ ಬಗ್ಗೆ ಹೇಳಿದ್ದೀವಿ. ಈಗ ಮಿಕ್ಸ್ಚರ್ ಬೇಕಾಗುತ್ತೆ. ಮಿಕ್ಸ್ಚರ್ ಅಂದರೆ ನೀವು ಐತಲ್ಲ ಲೀಟಲ್ಲಿ ಮ್ಯಾನ್ಯುಯಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, 10 ಚದರ ಇರುತ್ತೆ. ಹಾಗಾಗಿ ಕನ್ವೆನ್ಷನಲ್ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಕನ್ವೆನ್ಷನಲ್ ಮಿಕ್ಸ್ ಮಾಡ್ತಾ ಇದ್ದೀರಾ ಮಷೀನಲ್ಲಿ ಅಂದರೆ ರೋಲರಲ್ಲಿ, ಮಿಕ್ಸರಲ್ಲಿ. ಸೊ ಅದಕ್ಕೆ ಅರೌಂಡು 10,000 ರೂಪಾಯಿಂದ 12,000 ರೂಪಾಯಿ ನೀವು ಐತಲ್ಲ ಇಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಲಿಫ್ಟು ಎಲ್ಲ ಇಲ್ಲಿ ಫಿಟ್ಟಿಂಗ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ 10 ರಿಂದ 12,000 ರೂಪಾಯಿ ಇಲ್ಲಿ ನಿಮಗೆ ಮಿಕ್ಸರಿಗೆ ಬೇಕಾಗುತ್ತೆ. ಟೋಟಲ್ ಆಗಿ ಮಟೀರಿಯಲ್ ಬಗ್ಗೆ ಹೇಳಿದ್ದೀವಿ. ಸೊ ಇಲ್ಲಿ ಸಿಮೆಂಟು, ಸ್ಟೀಲು, ಅಗ್ರಿಗೇಟು, ಆಮೇಲೆ ಸ್ಯಾಂಡು, ನಿಮಗೆ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಇದು ಟೋಟಲ್ ಆಗಿ ಸೇರಿ ನಿಮಗೆ ಅರೌಂಡು 2,04,000 ರೂಪಾಯಿ ನಿಮಗೆ ಇಲ್ಲಿ ಟೋಟಲ್ಲು ಮಟೀರಿಯಲಿಗೆ ಬೇಕಾಗುತ್ತೆ. ಸೊ ಈಗ ಲೇಬರ್ ಬಗ್ಗೆ ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ನಮ್ದು ಏನು ಪ್ರೊಸೀಜರ್ ಇರುತ್ತೆ ಅಂದರೆ ಸೆಂಟ್ರಿಂಗ್ ಮಾಡಬೇಕಾಗುತ್ತೆ, ಶಟರಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಆ ಶಟರಿಂಗಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು 10 ಚದರ
ಸ್ಲ್ಯಾಬ್ ಹಾಕ್ತಾ ಇದೀವಿ ಅಂದರೆ ಅದಕ್ಕೆ ಬೀಮು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಬೀಮ್ ಇಲ್ಲಿ ನೀವು ಒಂದು 200ರಿಂದ 300 ಅಗೇನ್ ಐತಲ್ಲ ನೀವು ಸ್ಕ್ವೇರ್ ಫೀಟ್ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ 10 ಚದರ ಜೊತೆಗೆ. ಸೊ ಹಾಗಾಗಿ ನೀವು 1300 ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ನೀವು ಸ್ಲ್ಯಾಬ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ, ಯಾಕಂದರೆ 10 ಚದರ ಸ್ಲ್ಯಾಬೇ ಹೋಗುತ್ತೆ ಪ್ಲಸ್ ನಿಮಗೆ ಬೀಮ್ ಬರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು 1300 ಸ್ಕ್ವೇರ್ ಫೀಟ್ ಲೆಕ್ಕ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 30ರಿಂದ 32 ರೂಪಾಯಿ ರೇಂಜಿಗೆ ಐತಲ್ಲ ಪ್ಲೈವುಡ್ ಸೆಂಟ್ರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಒಂದು ಕಾಸ್ಟ್ ಕನ್ಸಿಡರ್ ಮಾಡಿದರೆ ಒಂದು 40,000 ರೂಪಾಯಿ ನೀವು ಐತಲ್ಲ ಇಲ್ಲಿ ಸೆಂಟ್ರಿಂಗಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಈಗ ಲೇಬರ್ ಬಂದಿರ್ತಾರೆ, ಗಾರೆಯವರು ಬಂದಿರ್ತಾರೆ, ಅವ್ರ ಹೆಲ್ಪರ್ ಬಂದಿರ್ತಾರೆ. ಸೊ ಅವರು ಒಂದು ಅರೌಂಡ್ ನಿಮಗೆ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಲೆಕ್ಕ ಅವರಿಗೆ ಚದರ ಲೆಕ್ಕನೇ ಕೊಡಿ ನೀವು, ಆದ್ರೂ ಐತಲ್ಲ ಒಂದು ಎವರೇಜ್ ಲೆಕ್ಕ ದಿನದ ಎಷ್ಟಾಗುತ್ತೆ ಅಂತ ನಾವು ಹೇಳ್ತೀವಿ. ಕಾಂಕ್ರೀಟಿಗೆ 20 ರೂಪಾಯಿಂದ 25 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಐತಲ್ಲ ಇಲ್ಲಿ ಕಾಂಕ್ರೀಟಿಗೆ ಕ್ಯಾಸ್ಟ್ ಮಾಡೋಕ್ಕೆ ತಗೊಂತಾ ಇದ್ದಾರೆ. ಸೊ ನಾವು ಇಲ್ಲಿ ಒಂದು 20 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರು 10 ಚದರಕ್ಕೆ ಇಲ್ಲಿ ನಿಮಗೆ 20,000 ರೂಪಾಯಿ ನಿಮಗೆ ಐತಲ್ಲ ಇಲ್ಲಿ ಗಾರೆಯವರು ಲೇಬರಿಗೆ ಕೊಡಬೇಕಾಗುತ್ತೆ. ಈಗ ಕವರಿಂಗ್ ಬ್ಲಾಕ್ ಬೇಕಾಗುತ್ತೆ, ಸಣ್ಣ ಸಣ್ಣ ಐಟಮ್ಸ್ ಇರುತ್ತೆ. ಸೊ ಅದು ನಾವು ಕನ್ಸಿಡರ್ ಮಾಡಲ್ಲ. ಸೊ ಅದನ್ನು ನಾವು ಇಲ್ಲಿ ಐತಲ್ಲ ಕನ್ಸಿಡರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀವಿ, ಯಾಕಂದ್ರೆ ಇದರೊಳಗೆ ನಾವು ಟೋಟಲ್ ಆಗಿ ಲೇಬರ್ ಮಟೀರಿಯಲ್ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಐತಲ್ಲ ಎಕ್ಸ್ಟ್ರಾ ಖರ್ಚು ಮತ್ತೇನು ಬರುತ್ತೆ ಅಂತ ಹೇಳ್ತೀವಿ. ನಿಮಗೆ ಕವರ್ ಬ್ಲಾಕ್ ತಗೋಬೇಕಾಗುತ್ತೆ, ಪ್ಲಸ್ ನೀವು ಇಲ್ಲಿ ಏನಾರ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀರಾ ಕಾಂಕ್ರೀಟಿಗೆ ಅಂದ್ರೆ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಕವರ್ ಬ್ಲಾಕು ಪ್ಲಸ್ ಲಿಕ್ವಿಡ್ ಆಮೇಲೆ ವಾಟರ್ ಟ್ಯಾಂಕು ಇಂಥವು ಏನಾರ ತರಿಸ್ಕೊಂತ ಇದ್ದೀರಾ ಅಂದ್ರೆ ಅರೌಂಡ್ ಐತಲ್ಲ ಒಂದು 10,000 ರೂಪಾಯಿ ಅದಕ್ಕೆ ಟೋಟಲ್ ಆಗಿ ಎಕ್ಸ್ಟ್ರಾ ನಿಮಗೆ ಆ ದಿನಕ್ಕೆ ಬೇಕಾಗುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ ಮಟೀರಿಯಲ್ಗೆ ಅಗ್ರಿಗೇಟು, ಜಲ್ಲಿ, ಸ್ಟೀಲು, ಸಿಮೆಂಟು ಎಲ್ಲ ಸೇರಿ ನಿಮಗೆ 2,04,000 ರೂಪಾಯಿ ಇಲ್ಲಿ ಟೋಟಲ್ ಆಗಿ ನಿಮಗೆ ಮಟೀರಿಯಲ್ಗೆ ಖರ್ಚು ಬರುತ್ತೆ. ಸೊ ಪ್ಲಸ್ ಲೇಬರಿಗೆ ಅರೌಂಡ್ ಇಲ್ಲಿ 70,000 ರೂಪಾಯಿ ಖರ್ಚು ಬರುತ್ತೆ. ಸೆಂಟ್ರಿಂಗ್ ಮತ್ತೆ ಲೇಬರಿಗೆ ಸೇರಿ ಸ್ಲ್ಯಾಬಿಗೆ ಖರ್ಚು ಬರ್ತಾ ಇದೆ. ಟೋಟಲ್ ಸೆಂಟ್ರಿಂಗ್ ಮಟೀರಿಯಲ್ ಎಲ್ಲ ಸೇರಿ 2,74,000 ರೂಪಾಯಿ ನಿಮಗೆ ಖರ್ಚು ಬರ್ತಾ ಇದೆ. ಸೊ ಈಗ ನೀವು 2,74,000 ರೂಪಾಯಿ 10 ಚದರಕ್ಕೆ ಸ್ಲ್ಯಾಬಿಗೆ ಮೌಲ್ಡಿಗೆ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ ಈಗ 12 ಚದರ ಇದೆ ಅಂದ್ರೆ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾನು ಹೇಳ್ತೀವಿ. ಪ್ಲಸ್ 6 ಚದರ ಇದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಈಗ 20 ಚದರ ಇದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಇಲ್ಲಿ 2,74,000 ರೂಪಾಯಿ ಇಲ್ಲಿ 10 ಚದರಕ್ಕಾಗಿದೆ ಅಂದ್ರೆ ಒಂದು ಚದರಕ್ಕೆ ಇಲ್ಲಿ ನಿಮಗೆ 27,400 ರೂಪಾಯಿ ಅಂತ ನೀವು ಕನ್ಸಿಡರ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಒಂದು ಚದರ ಲೆಕ್ಕದಲ್ಲಿ. ಸೊ ನಿಮಗೆ ಎವರೇಜ್ ಆಗಿ ನಿಮಗೆ ಎಷ್ಟು ಚದರ ಮಾಡ್ತಾ ಇದ್ದೀರಾ ಅದು ನೀವು ಐತಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. 12 ಚದರಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ 2,27,400 ಇಂಟು 12 ಮಾಡಿದ್ರೆ ನೀವು 3,28,000 ರೂಪಾಯಿ 28,800 ರೂಪಾಯಿ ಇಲ್ಲಿ ನಿಮಗೆ ಆಗುತ್ತೆ ಅಂದ್ರೆ 12 ಚದರಕ್ಕೆ. ಸೊ ಈ ಥರ ನೀವು ಐತಲ್ಲ ಕ್ಯಾಲ್ಕುಲೇಷನ್ ನಿಮ್ಗೆ ಎಷ್ಟು ಸ್ಲ್ಯಾಬ್ ಇದೆ ಆ ಥರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡಿಕೊಂಡು ಮೊದಲೇ ಐತಲ್ಲ ಮಟೀರಿಯಲ್ಲು, ಲೇಬರು, ಆಮೇಲೆ ಅಮೌಂಟಿಂದು ಅರೇಂಜ್ಮೆಂಟ್ ಮಾಡ್ಕೋಬಹುದು. ಸೊ ಈಗ ಎಲ್ಲ ವಿಡಿಯೋ ನೋಡಿದ್ದೀರಾ, ಇದರೊಳಗೆ ಏನಾರ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಬಹುದು. ಆಮೇಲೆ ನಾವು ಮಟೀರಿಯಲ್ ಕಾಂಟ್ರಾಕ್ಟು, ಸೂಪರ್ವಿಷನ್, ಪ್ಲಾನಿಂಗ್, ಡಿಸೈನಿಂಗ್, ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಡ್ತೀವಿ. ದಾವಣಗೆರೆ ಮತ್ತು ಬೆಂಗಳೂರು 2 ಕಡೆ ನಮ್ಮದು ಆಫೀಸ್ ಇದೆ. ಬೆಂಗಳೂರಲ್ಲಿ ಬಂದರೆ ನಿಮಗೆ JP ನಗರ ನಿಯರ್ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ದಾವಣಗೆರೆ ಬಂದರೆ ನಿಮಗೆ ವಿಜಯನಗರ ಎಕ್ಸ್ಟೆನ್ಷನ್ ನಿಯರ್ RTO ಆಫೀಸ್ ಹತ್ರ ನಮ್ದು ಆಫೀಸ್ ಇದೆ. ಸೊ 2 ಕಡೆನೂ ನಾವು ಐತಲ್ಲ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಅದರ ಜೊತೆಗೆ ಪ್ಲಾನಿಂಗ್, ಡಿಸೈನಿಂಗ್ ಮತ್ತು ಸೂಪರ್ವಿಷನ್ನು ನಿಮಗೆ ಐತಲ್ಲ ಸರ್ವಿಸ್ ಇರುತ್ತೆ. ಸೊ ನಿಮಗೆ ಏನು ಸರ್ವಿಸ್ ಬೇಕಾದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ಐತಲ್ಲ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.